ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಒಂದರ ಮೇಲೊಂದು ಲೋಪ ಆಗಿದೆಯಂತೆ. ಕಾನೂನು ತಜ್ಞರ ಪ್ರಕಾರ ಪ್ರಕರಣದಲ್ಲಿ ಸಾಕಷ್ಟು ಎಡವಟ್ಟುಗಳು ಈಗಾಗಲೇ ನಡೆದಿವೆಯಂತೆ. ಈ ಮಧ್ಯೆ ತನಿಖೆಗೆ ಸಂತ್ರಸ್ತೆಯರು ಸಾಥ್ ನೀಡ್ತಾರಾ ಅನ್ನೋದೇ ಸದ್ಯಕ್ಕೆ ಡೌಟ್ ಅಂತ ತಜ್ಞರು ಹೇಳ್ತಿದ್ದಾರೆ. ಹಲವು ಅನುಮಾನಗಳೊಂದಿಗೆ ಆಮೆಗತಿಯಲ್ಲಿ ಈ ಕೇಸ್ನ ತನಿಖೆ ಆಗ್ತಾ ಇದೆ. ಕೇಸ್ ಸಂಬಂಧ ಇನ್ನೂ ಕೂಡ ದಾಖಲಾಗದ ಸಂತ್ರಸ್ತೆಯ 164 ಸ್ಟೇಟ್ಮೆಂಟ್, ಅದರ ಜೊತೆಗೆ ನೂರಾರು ಮಹಿಳೆಯರು, ನೂರಾರು ಸಂತ್ರಸ್ತೆಯರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಕೇವಲ ಒಬ್ಬರು ಮಾತ್ರ ಕಂಪ್ಲೇಂಟ್ ಕೊಟ್ಟಿರೋದು, ಬೇರೆಯವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದು ಕೂಡ ಇಲ್ಲಿ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಕಾನೂನು ತಜ್ಞರು ಸಾಕಷ್ಟು ಎಡವಟ್ಟುಗಳಾಗಿದೆ ಅಂತ ಹೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಆ ಎಡವಟ್ಟುಗಳು ಏನೇನು? ಸಭಾ, ಈ ಪ್ರಕರಣದಲ್ಲಿ ಸಾಲು ಲೋಪಗಳಾಗಿದೆ. ಯಾಕಂದ್ರೆ ಸಾಕಷ್ಟು ಲೂಪೋಲ್ಸ್ ಗಳನ್ನ ಇಟ್ಕೊಂಡು ಈ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು, ಈಗಾಗಲೇ ಅಷ್ಟೂ ಮಹಿಳೆಯರನ್ನ ಹೊರತುಪಡಿಸಿ ಈಗ ಕೊಟ್ಟಿರುವಂತ ಪ್ರಕರಣವನ್ನ ನಾವು ತೆಗೆದುಕೊಳ್ಳೋದಾದ್ರೆ, ಈಗ ಓರ್ವ ಸಂತ್ರಸ್ತ ಮಹಿಳೆ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ. ಅಂದ್ರೆ 2-3 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ ಅಂತ ಹೇಳ್ತಿರೋದ್ರಿಂದ ಯಾಕೆ SIT ಅಧಿಕಾರಿಗಳು ಈಗ ಏನು ಸ್ಥಳ ಮಹಾಜರನ್ನ ಅಥವಾ ಆ ಒಂದು ರೂಮ್ ಅನ್ನ ಅಥವಾ ಘಟನೆ ನಡೆದಂತ ಕೃತ್ಯ ನಡೆದಂತ ಜಾಗವನ್ನ ಸೀಲ್ ಮಾಡ್ತಾ ಇಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ, ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಎಷ್ಟು ಡಿಲೇ ಮಾಡ್ತಾ ಇದೆ? ಈಗಾಗಲೇ ಡಿಲೇ ಆಗಿದೆ. ಈಗ ಏನಾದ್ರೂ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಗಳು, ಸಬ್ಸ್ಟೆನ್ಸಸ್ ಗಳು ಸಿಗುವಂತ ಕಡಿಮೆ ಸಾಧ್ಯತೆಗಳಿರ್ತವೆ. ಇಂತಹ ಸಂದರ್ಭದಲ್ಲೂ ಕೂಡ ಪ್ರಕರಣ ದಾಖಲಾಗಿ 3 ದಿನಗಳಾದ್ರೂ ಕೂಡ ಆ ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು 164 ಸ್ಟೇಟ್ಮೆಂಟ್. ಅಂದ್ರೆ ಯಾವುದೇ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾದ್ರೂ ಕೂಡ CRPC 164 ಸಬ್ ಕ್ಲಾಸ್ 5-A ಅಡಿಯಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ತತ್ಕ್ಷಣ, ಅಂದ್ರೆ ಪ್ರಕರಣ ದಾಖಲಾದ ತತ್ಕ್ಷಣ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಹೇಳಿಕೆ ದಾಖಲು ಮಾಡಿಸೋದ್ರಲ್ಲೂ ಕೂಡ ಸಾಕಷ್ಟು ಡಿಲೇ ಆಗ್ತಾ ಇರೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಅಂದ್ರೆ ಎಲ್ಲ ಒಂದ್ ಕಡೆ ಸಂತ್ರಸ್ತೆ ಇವ್ರಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾಳಾ ಇಲ್ವಾ, ಸ್ಪಂದಿಸ್ತಾ ಇದ್ದಾಳಾ ಇಲ್ವಾ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಜೊತೆಗೆ ಯಾಕೆ ತನಿಖೆಯ ಒಂದು ಕಂಪ್ಲೀಟ್ ಆದ ಪ್ರೊಸೀಜರ್ಸ್ ಗಳನ್ನ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ, ಜೊತೆಗೆ ಸ್ಥಳ ಮಹಾಜರನ್ನ ಮಾಡಿಲ್ಲ ಇನ್ನೂ ಕೂಡ. ಯಾಕಂದ್ರೆ ಇಲ್ಲಿವೆ ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಂಡ ನಂತರ ಸಾಕಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬಹುದು. ರೇರ್ ಆಫ್ ದಿ ಪಾರ್ಟ್ಸ್ ಅಲ್ಲಿ ಸಬ್ಸ್ಟೆನ್ಸಸ್ ಗಳು ಸಿಗುವಂತ ಚಾನ್ಸಸ್ ಗಳು ಕೂಡ ಇರ್ತಾವೆ. ಅಂದ್ರೆ ಬೆಡ್ಶೀಟ್ ಗಳಾಗಿರ್ಬೋದು ಅಥವಾ ನಿಂತ ಸಂದರ್ಭದಲ್ಲಿ ಅವ್ರು ಅವತ್ತು ಹಾಕಿದಂತ ಬಟ್ಟೆಗಳಾಗಿರ್ಬೋದು, ಈ ರೀತಿಯಲ್ಲಿ ಲೈವ್ ಆಗಿರ್ಬೋದು, ಲೈವ್, ಡಿಜಿಟಲ್ ಹಾಗೆ ಟೆಕ್ನಿಕಲ್ ಎವಿಡೆನ್ಸ್ 3ರಲ್ಲಿ ಯಾವ್ದಾದ್ರೂ ಪತ್ತೆ ಆಗ್ಬೋದು. ಆದ್ರೆ ಇಲ್ಲಿಯವರೆಗೂ ಕೂಡ ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಮಾಡಿಲ್ಲ. ಜೊತೆಗೆ ಆರೋಪಿಗಳಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಹೇಳಿಕೆ ಆಧಾರದ ಮೇಲೆ ಎನ್ಕ್ವೈರಿಯನ್ನು ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಅದ್ಯಾವುದು ಕೂಡ ಮಾಡಿಲ್ಲ. ಹಾಗಾಗಿ ಸಾಲು ಲೋಪಗಳು ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇದೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.